ಕಳೆದ 4 ವರ್ಷಗಳಿಂದ ಗಾಂಧಾರಿ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದ ಉಪ್ಪಿನಂಗಡಿ ಬಳಿಯ ಹಿರೇಬಂಡಾಡಿ ಗ್ರಾಮದ 14ರ ಹರೆಯದ ಬಾಲಕಿ ಇದೀಗ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಿರಂತರವಾಗಿ 24 ಗಂಟೆಗಳ ಕಾಲ 350 ಮರುಳು ಚಿತ್ರ ಬಿಡಿಸುವ ಮೂಲಕ ಏಷ್ಯಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದ್ದಾಳೆ. ಪುತ್ತೂರಿನ ವರ್ಣಕುಟೀರ ಕಲಾಶಾಲೆಯಲ್ಲಿ ನಡೆದ ಈ ಎಲ್ಲಾ ಪ್ರಕ್ರಿಯೆಗಳನ್ನು ದಾಖಲೀಕರಣ ನಡೆಸುವ ಮೂಲಕ ಬಾಲಕಿಯನ್ನು ವಿಶ್ವಸಾಧಕಿಯನ್ನಾಗಿ ಘೋಷಿಸಲಾಗಿದೆ. ಪುತ್ತೂರಿನ ಹಿರೇಬಂಡಾಡಿ ಗ್ರಾಮದ ಕೇಶವ್ ಪಿಎಂ ಮತ್ತು ಗೀತಾಮಣಿ ದಂಪತಿಯ ಪುತ್ರಿ ಶಮಿಕಾ ಭಾನುವಾರ ತನ್ನ ವಿಶೇಷ ಸಾಧನೆ ಮಾಡುವ ಮೂಲಕ ತನ್ನ ಬದುಕಿನ ಗೋಲ್ಡನ್ ಗುರಿಯನ್ನು ಮುಟ್ಟಿದ್ದಾಳೆ. ಕೊರೋನಾ ಸಮಯದಲ್ಲಿ ಆನ್ಲೈನ್ ಮೂಲಕ ಈ ಗಾಂಧಾರಿ ವಿದ್ಯೆಯನ್ನು ಕಲಿತ ಈ ಬಾಲಕಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಓದುವ, ಬರೆಯುವ ಹಾಗೂ ಚಿತ್ರಗಳನ್ನು ಗುರುತಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಳು. ಇದೇ ವಿದ್ಯೆಯಲ್ಲಿ ಸಾಧನೆ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಪುತ್ತೂರಿನ ವರ್ಣಕುಟೀರ ಚಿತ್ರಕಲಾ ಶಾಲೆ ಸೇರಿದ ಶಮಿಕಾ ಮರುಳು ಚಿತ್ರಕಲೆಯನ್ನು ಅಭ್ಯಾಸ ಮಾಡಿದ್ದಾಳೆ. ಪ್ರತಿ 3 ಗಂಟೆಗೊಮ್ಮೆ 15 ನಿಮಿಷ ವಿಶ್ರಾಂತಿ ಪಡೆದುಕೊಂಡು 24 ಗಂಟೆಯಲ್ಲಿ 300 ಚಿತ್ರಗಳನ್ನು ಬಿಡಿಸುವ ಗುರಿ ಹೊಂದಿದ ಈಕೆ 350 ಚಿತ್ರಗಳನ್ನು ಬಿಡಿಸುವ ಕಲಾ ಚಾತುರ್ಯ ಅಭಿವ್ಯಕ್ತಪಡಿಸಿದ್ದಾಳೆ. ಒಂದೆಡೆ ಗಾಯಕರು ಹಾಡುಗಳನ್ನು ಹಾಡುತ್ತಿದ್ದರೆ ಇನ್ನೊಂದೆಡೆ ಅದೇ ಹಾಡಿನ ಭಾವವನ್ನು ಮರುಳು ಚಿತ್ರದಲ್ಲಿ ಪಡಿಮುಡಿಸುವ ಪರಿ ನೋಡುಗರನ್ನು ಅಚ್ಚರಿಗೊಳಿಸುತ್ತದೆ. ಸಂಸ್ಥೆಯ 9ನೇ ತರಗತಿಯ ವಿದ್ಯಾರ್ಥಿನಿ ಶಮಿಕಾ ಇವಳು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಒಂದು 24 ಗಂಟೆಗಳ ಕಾಲ ನಿರಂತರವಾಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಂಥ ಸ್ಥಿತಿಯಲ್ಲಿ ಸ್ಯಾಂಡ್ ಆರ್ಟ್ ಅನ್ನು ಮಾಡಿ ಇವತ್ತು ರೆಕಾರ್ಡ್ ಅನ್ನು ಮಾಡಿರುವಂಥದ್ದು ಸಂಸ್ಥೆಗೆ ಹಾಗೂ ನಮ್ಮ ಊರಿಗೆ, ಜೊತೆಗೆ ಪುತ್ತೂರು ತಾಲೂಕಿಗೆ ಕೂಡ ತುಂಬಾ ಹೆಮ್ಮೆದಾಯಕ ಆದಂತಹ ವಿಷಯ ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ನಾವೆಲ್ಲರೂ ಶಮಿಕನನ್ನ LKG ಇಂದ ಇಲ್ಲಿ ಶಾಲೆಯಲ್ಲಿ ನೋಡಿದ್ದೇವೆ. ಒಂದು ಬಹುಮುಖ ಪ್ರತಿಭೆಯುಳ್ಳಂತಹ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಳು ಈಗ ಇವತ್ತು ಮಾಡಿದ ರೆಕಾರ್ಡಿನಿಂದಾಗಿ ಪ್ರಸಿದ್ಧಿಯನ್ನ ಪಡೆದಿದ್ದಾಳೆ. ಅಲ್ಲದಿದ್ರೂ ಅವಳು ಶಾಲೆಯಲ್ಲಿ ಶೈಕ್ಷಣಿಕ ವಿಷಯಗಳಲ್ಲಿ ಇರ್ಬೋದು, ಚಿತ್ರಕಲೆಯಲ್ಲಿರ್ಬೋದು, ಭರತನಾಟ್ಯ ಮಾಡ್ತಾಳೆ, ಹಾಡು ಹೇಳ್ತಾಳೆ, ಕೀಬೋರ್ಡ್ ಬಾರಿಸ್ತಾಳೆ. ಅವಳು ಎಲ್ಲಾ ವಿದ್ಯೆಗಳನ್ನ ಒಂದು ಸಮದೂಗಿಸಿಕೊಂಡು ಹೋಗ್ತಾ ಇದ್ದಾಳೆ. ಈ ನಿಟ್ಟಿನಲ್ಲಿ ಅವಳ ಪರಿಶ್ರಮವನ್ನ ನಾವಿಲ್ಲಿ ಹೇಳುವಂಥದ್ದು ಅತ್ಯವಶ್ಯಕ ಅಂತ ಹೇಳ್ತೇನೆ. ಅವಳು 4ನೇ ತರಗತಿಯಲ್ಲಿ ಇರ್ಬೇಕಾದ್ರೆ ಕೊರೋನಾ ನಾವೆಲ್ಲ ನೋಡಿದ್ದೇವೆ. ಇಡೀ ಪ್ರಪಂಚವನ್ನೇ ಒಂದು ಲಾಕ್ಡೌನ್ ಸ್ಥಿತಿಗೆ ತಂದಂತಹ ಕೊರೋನಾ ಪರಿಸ್ಥಿತಿಯಲ್ಲಿ ಎಲ್ಲ ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಬೈಗಳು ತಿಂದುಕೊಂಡು ಆಲಸ್ಯದಿಂದ ಕಳೆದಂತಹ ಸಂದರ್ಭದಲ್ಲಿ ಒಂದು ಗಾಂಧಾರಿ ವಿದ್ಯೆ ಅಂತ ಹೇಳುವ ವಿದ್ಯೆಯನ್ನು ಆನ್ಲೈನ್ ಕೋರ್ಸಿನ ಮೂಲಕ ಅವಳ ಗುರುಗಳಿಂದ ಅವಳು ಕಲ್ತ್ಲು. ನಾನು ಒಂದು ಸ್ಯಾಂಡ್ ಆರ್ಟ್ ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮಾಡಿದ್ದೇನೆ. ಮೊನ್ನೆ 6:07 ಆದದ್ದು, 6:10 ಗಂಟೆಗೆ ಸ್ಟಾರ್ಟ್ ಆದದ್ದು, 7:10 ಗಂಟೆಗೆ ಫಿನಿಶ್ ಆದದ್ದು. 24 ಗಂಟೆಯ ವರ್ಲ್ಡ್ ರೆಕಾರ್ಡ್. ಅದರಲ್ಲಿ 3 ಗಂಟೆ 15 ನಿಮಿಷ ಬೇಕಿತ್ತು ನನಗೆ. ಹಾಗೆ ಮತ್ತೆ ನಾನು ಕಣ್ಣಿಗೆ ಬಟ್ಟೆ ಕಟ್ಟಿ ಮಾಡಿದ್ದು ಲಾಕ್ಡೌನ್ ಅಲ್ಲಿ ಇರುವಾಗ ನನ್ನ ಅಪ್ಪನಿಗೆ ಅವರು ಸರ್ ಕಾಂಟ್ಯಾಕ್ಟ್ಗೆ ಸಿಕ್ಕಿದ್ರು. ಹಾಗೆ ಅವರು ನನಗೆ ಆನ್ಲೈನ್ ಅಲ್ಲೇ ಕಲಿಸಿದ್ದು ಲಾಕ್ಡೌನ್ ಅಲ್ಲಿ. ಹಾಗೆ ಆ ವಿದ್ಯೆ ನಾನು ಕಂಟಿನ್ಯೂ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ. ಮತ್ತೆ ಲಾಸ್ಟ್ ಇಯರ್ ಪ್ರವೀಣ್ ಸರ್ ನಮ್ಮ ಸ್ಕೂಲಿಗೆ ಬಂದಿದ್ರು. ಅವರದ್ದು ಈ ವರ್ಷ ಬೇಸಿಗೆ ಶಿಬಿರದಲ್ಲಿ ಸ್ಯಾಂಡ್ ಆರ್ಟ್ ಒಂದು ಶಿಬಿರ ಮಾಡಿದ್ರು. ಹಾಗೆ ಕರೆದ್ರು ನಾನು ಮಾಡಲಿಕ್ಕೆ. ಅದರಲ್ಲಿ ನಾನು ಶಿಬಿರದಲ್ಲಿ ಸ್ಯಾಂಡ್ ಆರ್ಟ್ ಅನ್ನು ಕಲಿತೆ. ಹಾಗೆ ಮೊನ್ನೆ ಒಂದು ಗಣೇಶ ಚತುರ್ಥಿಯಲ್ಲಿ ನನಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು. ಅದನ್ನು ನಾನು ಕಣ್ಣು ಮುಚ್ಚಿ ಸ್ಯಾಂಡ್ ಆರ್ಟ್ ಮಾಡಿದ್ದೆ. ಆವಾಗ ಸರಿಗೆ ಒಂದು ಐಡಿಯಾ ಬಂತು ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ. ಹಾಗೆ 2-3 ತಿಂಗಳ ಗ್ಯಾಪಲ್ಲಿ ನಾನು ಮೊನ್ನೆ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ದೆ. ಅನೀಶ್, V4 ನ್ಯೂಸ್, ಪುತ್ತೂರು.